ನಾನು ಎಲ್ಲಿದ್ದೀನಿ ಗೊತ್ತಾ ಇವಾಗ? ಇಂಡಿಯನ್ ಕಿಚನ್ ಸೆಂಟರ್. ಇಲ್ಲಿಗೆ ನಾನು ಸೆಕೆಂಡ್ ಟೈಮ್ ಬಂದಿರೋದು. ಏನಕ್ಕೆ ಸೆಕೆಂಡ್ ಟೈಮ್ ಬಂದಿದ್ದೀನಿ ಅಂತಂದರೆ, ನಮ್ಮ ಕ್ಯಾಮ್ರಾಮ್ಯಾನು ನನಗೆ ಪಾರ್ಟಿ ಕೊಡಿಸೋದಕ್ಕೆ. ಏನಕ್ಕಪ್ಪ ನನಗೆ ಪಾರ್ಟಿ ಕೊಡಿಸಿದ್ದಾರೆ ಅವರು ಅಂತಂದರೆ, ನಮ್ಮ ಚಾನೆಲ್ 4000 ಹವರ್ಸ್ನ ಕಂಪ್ಲೀಟ್ ಮಾಡಿಕೊಂಡು ಮಾನಿಟೈಸೇಷನ್ ಆಯಿತು. ಅದಕ್ಕೋಸ್ಕರ ಯೂಟ್ಯೂಬಿಂದ ನಮಗೆ ಇನ್ಕಮ್ ಬರುತ್ತೆ. ಇನ್ನು ಮುಂದೆ ಹಾಕೋ ವಿಡಿಯೋಸಿಂದ ನಮಗೆ ಏನು ಕೌಂಟ್ ಆಗುತ್ತೆ ಅದು ನಾವು ಪೇಮೆಂಟ್ ತಗೊಳ್ತೀವಿ ಯೂಟ್ಯೂಬಿಂದ. ಅದಕ್ಕೆ ರಿವರ್ಸ್, ನಾನು ಅವ್ರಿಗೆ ಪಾರ್ಟಿ ಕೊಡಿಸೋದಲ್ಲ, ಅವರೇ ನನಗೆ ಪಾರ್ಟಿ ಕೊಡಿಸ್ತಿದ್ದಾರೆ ನಮ್ಮ ಕ್ಯಾಮ್ರಾಮ್ಯಾನು. ಇಲ್ಲಿಗೆ ಯಾಕಪ್ಪ ಬಂದಿದ್ದೀನಿ ಅಂತಂದರೆ, ಹೋದ ಸರ್ತಿ ನಮ್ಮ ಸುಭಾಷನ್ ಬರ್ತ್ಡೇಗೆ ಬಂದಿದ್ವಲ್ಲ, ಇಲ್ಲಿ ಫುಡ್ ಇಲ್ಲಿ ಚೆನ್ನಾಗಿದೆ ಅಂತ ಅನ್ನಿಸ್ತು. ಸೊ ಇಲ್ಲಿಗೆ ಕರ್ಕೊಂಡು ಬರೋಣ, ಅವ್ರಿಗೆ ಪಾರ್ಟಿ ಕೊಡ್ಸೋಣ ಅಂತ ನಾನು ಅಂದ್ಕೊಂಡೆ. ಬಟ್ ರಿವರ್ಸ್ ಅವ್ರು ನನಗೆ ಪಾರ್ಟಿ ಕೊಡಿಸಿದ್ದಾರೆ. ಇಲ್ಲಿ ಇಂಡಿಯನ್ ಕಿಚನ್ ಸೆಂಟರ್ ಅಂತ ಹೇಳಿ, ನಿಯರ್ ಬೈ ಸೋಲಾರ್ ಸಿಟಿ, ಶ್ರೀನಿವಾಸಪುರ ರೋಡ್. ಯಾರಿಗಾದ್ರೂ ಬರೋ ಇಂಟ್ರೆಸ್ಟ್ ಇದ್ದರೆ, ಬರ್ತ್ಡೇ ಪಾರ್ಟೀಸ್ ಅಥವಾ ಸ್ಮಾಲ್ ಪಾರ್ಟೀಸ್, ಯಾರಿಗಾದ್ರೂ ಫ್ರೆಂಡ್ಸ್ಗೆ, ರಿಲೇಟಿವ್ಸ್ಗೆ ಏನಾದರೂ ಪಾರ್ಟೀಸ್ ಕೊಡಿಸ್ಬೇಕು ಅಂತಂದರೆ ಇಲ್ಲಿ ನೀವು ಆರಾಮಾಗಿ ಪಾರ್ಟಿ ಕೊಡಿಸ್ಬಹುದು. ಇಲ್ಲಿ ಚಿಕ್ಕದಾಗಿ ಯಾವುದಾದ್ರೂ ಡಿನ್ನರ್ ಡೇಟ್ಸ್ ಕರ್ಕೊಂಡು ಹೋಗ್ಬೇಕು, ನಿಮ್ಮ ಗರ್ಲ್ ಫ್ರೆಂಡ್ಸ್ನ, ಬಾಯ್ ಫ್ರೆಂಡ್ಸ್ನ ಕರ್ಕೊಂಡು ಬರ್ಬೇಕಂದ್ರೂ ಆರಾಮಾಗಿ ಬಂದು ಚಿಲ್ ಮಾಡ್ಕೊಂಡು ಹೋಗ್ಬೋದು ಇಲ್ಲಿ. ಸರಿ, ನಾನೇನೇನು ತಿಂದೆ ಅಂತೇಳಿ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋರಂತೆ. Enjoy the party. Full enjoy the party. Chicken fried rice. ಜೊತೆಲಿ ಬಂದಿರೋರ್ಗೂ ನಾವೇ ಮಾಡಬೇಕು. ಇಟ್ಸ್ ಅವರ್ ಜವಾಬ್ದಾರಿ. ಚಿಕನ್ ಪಾಪ್ಕಾರ್ನ್ ಒಂದು ಮತ್ತು ಚಿಕನ್ ಫ್ರೈಡ್ ರೈಸ್ ಒಂದು ಹೇಳಿದ್ದು. ಬಟ್ ಸ್ಟಾರ್ಟರ್ ಕೊಟ್ಟಿಲ್ಲ, ಫಸ್ಟು ಚಿಕನ್ ಫ್ರೈಡ್ ರೈಸ್ ಕೊಟ್ಟಿದ್ದಾರೆ. ಟೇಸ್ಟ್ ಮಾಡೋಣ. ಹೋದ ಸಲ ಸುಭಾಷನ್ ಬರ್ತ್ಡೇಗೆ ಬಂದಿದ್ವಲ್ಲ, ಅವತ್ತು ಎಲ್ಲನೂ ಇಷ್ಟ ಆಯಿತು ನನಗೆ. ಎಲ್ಲನೂ ಚೆನ್ನಾಗಿತ್ತು. ಯಾವುದೋ ಒಂದು ಚಿಕನ್ ಸ್ಟಾರ್ಟರ್ ಒಂದು ಇಷ್ಟ ಆಗಲಿಲ್ಲ. ಅದಕ್ಕೆ ಸೆಕೆಂಡ್ ಟೈಮೂ ಪಾರ್ಟಿ ಕೊಡ್ಸೋಣ ಅಂತ ಇಲ್ಲಿಗೆ ಕರ್ಕೊಂಬಂದೆ. ಫುಡ್ ಇಲ್ಲಿ ತುಂಬ ಚೆನ್ನಾಗಿದೆ, ಟೇಸ್ಟಿಯಾಗಿದೆ. ಯಾರಾದರೂ ಟ್ರೈ ಮಾಡೋಂಗಿದ್ರೆ ಟ್ರೈ ಮಾಡಿ. ಈಗ ತಾನೇ ಚಿಕನ್ ಪಾಪ್ಕಾರ್ನ್ ಬಂತು. ಐ ಲವ್ ಚಿಕನ್ ಪಾಪ್ಕಾರ್ನ್. ಚಿಕನ್ ಐಟಮ್ಸಲ್ಲೇ ನನಗೆ ತುಂಬ ಇಷ್ಟ ಆಗೋ ಐಟಮ್ ಅಂದರೆ ಚಿಕನ್ ಪಾಪ್ಕಾರ್ನ್. ಟೇಸ್ಟ್ ಮಾಡೋಣವಾ? ಲುಕ್ ಕಲರ್ಫುಲ್ಲಾಗಿದೆ. ಬಿಸಿ ಸ್ವಲ್ಪ.
ಕಂಪೇರ್ ಟು ಹೈವೇ ಸ್ಟಾರು ಮತ್ತು ಇಲ್ಲಿ ಕಂಪೇರ್ ಮಾಡಿದರೆ ಬಜೆಟ್ ವೈಸ್ ಆಗಲಿ ಟೇಸ್ಟಿ ವೈಸ್ ಆಗಲಿ ನನಗೆ ತುಂಬ ಇಷ್ಟ ಆಯಿತು. ಸೂಪರಾಗಿರುತ್ತೆ ಈ ಟೇಸ್ಟು. ಪ್ರತಿಯೊಂದು ಟ್ರೈ ಮಾಡ್ಬೋದು. ಐ ಮೀನ್ ಫುಡ್ ಯಾವುದಾದ್ರೂ ಆಗಲಿ ತುಂಬ ಚೆನ್ನಾಗಿರುತ್ತೆ. ಬಿಸಿ ಬಿಸಿ, ತುಂಬ ಬಿಸಿ ಬಿಸಿಯಾಗಿದೆ. ಎಕ್ಸೈಟ್ಮೆಂಟಲ್ಲಿ ತುಂಬ ಆರ್ಡರ್ ಮಾಡಿಬಿಡ್ಬೇಡಿ. ಎಷ್ಟು ತಿನ್ನೋಕ್ಕಾಗುತ್ತೋ ಅಷ್ಟೇ ಆರ್ಡರ್ ಮಾಡಿ. ಯಾಕಂದರೆ ಫಸ್ಟ್ ಟೈಮ್ ಬಂದವ್ರಿಗೆ ಎಷ್ಟಿರುತ್ತೋ ಪೀಸಸ್ಸು, ಎಷ್ಟು ರೈಸ್ ಕೊಡ್ತಾರೋ ನಮ್ಗೆ ಗೊತ್ತಿರಲ್ಲ. ಸೊ ನೋಡ್ಕೊಂಡು ಆರ್ಡರ್ ಮಾಡ್ತಾ. ನಾವು ಅಂದ್ಕೊಂಡಿರಲಿಲ್ಲ ಪಾಪ್ಕಾರ್ನ್ ಅಷ್ಟು ಕೊಡ್ತಾರೆ ಅಂತ. ಈ ರೀತಿ ತೋರಿಸ್ತೀನಿ. ಅದ್ರಲ್ಲಿ ಇರುತ್ತೆ ಅಂದ್ಕೊಂಡ್ವಿ. 3 ತಿನ್ಬೋದು ಅದನ್ನು, ನನ್ನಂಥವ್ರಾದರೆ. ನೋಡ್ಕೊಂಡು ಆರ್ಡರ್ ಮಾಡ್ಕೊಳ್ಳಿ. ಇದೇನಿದು? ಪುದೀನಾ ಚಿಕನ್ ವಿತ್ ರೋಟಿ. ಎನಫ್. ನೋಡುವ ಟೇಸ್ಟ್. ಐ ಥಿಂಕ್ ಚೆನ್ನಾಗಿರೋದು. ಇದು ಟೇಸ್ಟ್ ಮಾಡಿಲ್ಲ ನಾನು ಯಾವತ್ತು. ಬಿಸಿ ಬಿಸಿ ಬಿಸಿ. IPL ಮ್ಯಾಚ್ ನಡೀತಾ ಇರೋದು. IPL ಮ್ಯಾಚ್ ನಡೀತಿದೆ, ಹೊರಗಡೆ ಪ್ಲೇ ಮಾಡ್ತಿದ್ದಾರೆ. ಇದವರ ಹೋಮ್ ಗ್ರೌಂಡ್, ಅವ್ರಿಗೆ ಗೊತ್ತಿಲ್ಲ. ಫ್ಲಡ್ ಗೇಟ್ಸ್ ಸಡನ್ ಆಗಿ ಓಪನ್ ಆಗಿದೆ. ಲಾಸ್ಟ್ ಓವರ್ ಯಾವ ತರ ಫಿನಾಲ್ ನಾಡೋದ್ರಲ್ಲ, ಅದನ್ನ ಕಂಟಿನ್ಯೂ ಮಾಡ್ತಾ ಇರೋದು. ಹಾರ್ದಿಕ್ ಪಾಂಡ್ಯ ಓವರ್ ಅಲ್ಲಿ ಫಸ್ಟ್ ಬಾಲ್ ಅಲ್ಲಿ ಎಕ್ಸೈಟ್ಮೆಂಟ್ ಲಿಫ್ಟ್ ಆಗಿರೋದು. ಇದು ಸುಲಭ ತುತ್ತು ರಹಾನೆ ಅವ್ರಿಗೆ 67 ಮೀಟರ್. ರಹಾನೆ ಓಪನ್ ಮಾಡ್ತಾ ಇರೋದಿದೆ. ಆನಂದ್ ಜೊತೆ ಗ್ರೀನ್ ನಂಬರ್ ಎಂಡೆಡ್ ವಿತ್ ವೆನಿಲಾ ಐಸ್ ಕ್ರೀಮ್. ಟೇಸ್ಟ್ ಮಾಡೋಣ ಹೆಂಗಿರುತ್ತಂತ. ಹೋದ ಸಲ ಗಡ್ಬಡ್ ಮಿನಿ ಮಾಡಿದ್ವಿ ಬರ್ತ್ಡೇ ಪಾರ್ಟಿನಲ್ಲಿ. ಚೆನ್ನಾಗಿರಲಿಲ್ಲ, ನನಗೆ ಇಷ್ಟ ಆಗಲಿಲ್ಲ. ನೋಡೋಣ ಇದು ಹೆಂಗಿರುತ್ತೆ. ಚೆನ್ನಾಗಿದೆ. ಇಲ್ಲಿ ತಿಂದಿದ್ದ ಫುಡ್ಡಲ್ಲಿ ನನಗೆ ಬಟರ್ ಚಿಕನ್ನ, ಪುದೀನಾ ಚಿಕನ್ ಗ್ರೇವಿ ಮತ್ತು ರೋಟಿ ಅಷ್ಟೊಂದು ಟೇಸ್ಟ್ ಅನಿಸಿಲ್ಲ ನನಗೆ. ಅಂದರೆ ತಿನ್ನೋಕ್ಕಾಗಲಿಲ್ಲ, ಬಿಟ್ಬಿಡ್ಬೇಕು ಅನ್ನಿಸ್ತು. ಬಟರ್ ಜಾಸ್ತಿ ಹಾಕ್ಬಿಟ್ಟಿದ್ರು, ಅದೊಂದು ಇಷ್ಟ ಆಗಲಿಲ್ಲ. ಇನ್ನೆಲ್ಲ ನನಗೆ ಇಷ್ಟ ಆಯಿತು. ಇವತ್ತಿನ ಡೇ ಹೀಗಿತ್ತು. ವಿಡಿಯೋ ಇಷ್ಟ ಆಗಿದೆ ಅಂತ ತಿಳ್ಕೊತಾ ಇದ್ದೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಹೊಸದಾಗಿ ನಮ್ಮ ವಿಡಿಯೋಸ್ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ತಪ್ಪದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.